ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೋಡಿ, ಆಕೆ ಹೆಸರು ಹೆಲ್ ಲಿಂಗ್ ಅಂತ ಹೇಳಿ. ಈಗ 28-29 ವರ್ಷ ಇರಬೇಕು. ಪತ್ರಿಕೋದ್ಯಮಕ್ಕೆ ಬಂದು ಕೂಡ ಈಗ ಒಂದು 5-6 ವರ್ಷ ಆಗಿರ್ಬೋದು ಅಷ್ಟೇ. ಆದರೆ ದುರದೃಷ್ಟಕರ ಸಂಗತಿ ಏನಂದ್ರೆ, ಆಕೆಗೆ ಪ್ರೆಸ್ ಬ್ರೀಫಿಂಗು ಮತ್ತೆ ಪ್ರೆಸ್ ಮೀಟ್ಗಳ ನಡುವಿನ ವ್ಯತ್ಯಾಸನೇ ಗೊತ್ತಿರಲಿಲ್ಲ ಅನ್ನುವಂಥದ್ದು. ನೋಡಿ, ಈಕೆ ನಾರ್ವೆ ಪತ್ರಕರ್ತೆ. ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾರ್ವೆಗೆ ಹೋದಾಗ ನಾರ್ವೆ ಪ್ರಧಾನಿ ಜೊತೆಗೆ ಏನೆಲ್ಲ ವಿಪಕ್ಷ ಚರ್ಚೆ ಆಯ್ತೋ ಅದರ ಕುರಿತು ಒಂದು ಪ್ರೆಸ್ ಬ್ರೀಫ್ ಮಾಡಿ ಹೊರಗಡೆ ಹೋಗ್ತಾ ಇದ್ರು. ಪ್ರೆಸ್ ಬ್ರೀಫ್ ಅಂದ್ರೆ ಏನು ನೋಡಿ, ಪ್ರೆಸ್ ಬ್ರೀಫ್ ಇಂದ ಮೋಸ್ಟ್ ರೇರ್ ಕೇಸಸ್ನಲ್ಲಿ ಪ್ರೆಸ್ ಬ್ರೀಫಿಂಗ್ಗಳಲ್ಲಿ ಪ್ರಶ್ನೆಗಳನ್ನು ತೆಗೆದುಕೊಳ್ತಾರೆ ನಾಯಕರವರು. ಪ್ರೆಸ್ ಬ್ರೀಫ್ ಅಂದ್ರೆ ಏನ್ ಚರ್ಚೆ ಆಗಿದೆನೋ ಅದ್ರ ಕುರಿತು ಮಾಹಿತಿ ನೀಡೋದಷ್ಟೇ. ಅದ್ರ ಹೊರತಾಗಲಿ ಪ್ರಶ್ನೋತ್ತರ ಸೆಷನ್ ಅನ್ನುವಂಥದ್ದಲ್ಲ ಪ್ರೆಸ್ ಬ್ರೀಫಿಂಗ್ ಅಂದ್ರೆ. ಆದ್ರೆ ಇವಳು, ಈ ಪತ್ರಕರ್ತೆ ಯಾರು ಹೆಲ್ ಲಿಂಗ್ ಅನ್ನುವಂಥವಳು, ಥಟ್ ಅಂತ ತನ್ನ ದೊಡ್ಡ ಧ್ವನಿಯಲ್ಲಿ ಹೊರಗಡೆ ಹೋಗ್ತಾ ಇರತಕ್ಕಂಥ ಪ್ರಧಾನಿ ಮೋದಿ ಅವರಿಗೆ ಪ್ರಶ್ನೆ ಮಾಡ್ತಾಳೆ. ಜಗತ್ತಿನ ಅತ್ಯಂತ ಸ್ವತಂತ್ರ ಮಾಧ್ಯಮ ಇರುವಂತಹ ದೇಶದ ಮಾಧ್ಯಮದಿಂದ ನೀವು ಯಾಕೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ತಗೋಬಾರ್ದು ಅಂತೇಳಿ ಮೋದಿ ಅವರು ಕೇರ್ ಮಾಡಲ್ಲ, ಹೊರಗಡೆ ಹೋಗ್ತಾರೆ. ಆದರೆ ಕ್ಷಣ ಮಾತ್ರದಲ್ಲಿ ಇವಳು ಎಷ್ಟು ಫೇಮಸ್ ಆಗಿಬಿಡ್ತಾಳೆ ಅಂದರೆ, ತನ್ನ ದೇಶದಲ್ಲ ಭಾರತದಲ್ಲಿ ಎಷ್ಟು ಫೇಮಸ್ ಆಗ್ತಾಳೆ ಅಂದರೆ, ಭಾರತದ ವಿಪಕ್ಷ ನೇತಾರರಿಗೆ ಇವಳು ಫೇವರೇಟ್ ಆಗಿಬಿಡ್ತಾಳೆ. ಅದರಲ್ಲೂ ಭಾರತದ ಕೆಲ ಪತ್ರಕರ್ತರಿಗಂತೂ ಇವಳು ಆದರ್ಶ ಪತ್ರಕರ್ತೆ ಆಗಿಬಿಡ್ತಾಳೆ. ನೋಡಿ, ರಾಹುಲ್ ಗಾಂಧಿ ಟ್ವೀಟ್ ಮಾಡ್ತಾರೆ, ಏನು ಅಂತ ನಿಮ್ಗೆ ಹೇಳ್ತೀನಿ ನಾನು. ಒಬ್ಬ ದೇಶದ ಪ್ರಧಾನಿಗೆ ಅಲ್ಲಿ ಎಲ್ಲೋ ಜಗತ್ತಿನ ವೇದಿಕೆ ಮೇಲೆ ಅವಮಾನ ಮಾಡಲಾಗ್ತಾ ಇದೆ, ಅದನ್ನು ಖಂಡಿಸಬೇಕು ನೀವು ವಿಪಕ್ಷ ನಾಯಕರಾಗಿ. ಆದರೆ ಅವರು ಟ್ವೀಟ್ ಮಾಡ್ತಾರೆ, ಮುಚ್ಚಿಡಲು ಏನೂ ಇಲ್ಲದಿರುವಾಗ ಭಯಪಡಲು ಏನೂ ಇರುವುದಿಲ್ಲವಂತೆ. ಅವ್ರು ಟ್ವೀಟ್ ಇದು. ರಾಜಿಯಾಗಿರುವ ಪ್ರಧಾನಿಯೊಬ್ಬರು ಪ್ರಶ್ನೆಗಳಿಂದ ಭಯಭೀತರಾಗಿ ಓಡಿ ಹೋಗುವುದನ್ನು ಜಗತ್ತು ನೋಡಿದಾಗ ಭಾರತದ ಘನತೆಗೆ ಏನಾಗಬೇಡ ಅನ್ನುವಂಥ ಟ್ವೀಟ್ ಅನ್ನ ರಾಹುಲ್ ಗಾಂಧಿ ಮಾಡ್ತಾರೆ. ಇವರು ಜಗತ್ತಿನ ವೇದಿಕೆ ಮೇಲೆ ಕೂತ್ಕೊಂಡು ಭಾರತವನ್ನ ಹೀಗಳಿತಿರ್ಬೇಕಾದ್ರೆ ಅದರಿಂದ ಭಾರತದ ಘನತೆಗೆ ಏನಾಗಬೇಡ ಅನ್ನುವಂಥದ್ದನ್ನ ಯಾವನಾದ್ರೂ ಪ್ರಶ್ನೆ ಮಾಡ್ಬೇಕು ಇವರಿಗೆ. ಇವರ ಮುಖಕ್ಕೆ ಪ್ರಶ್ನೆ ಮಾಡ್ಬೇಕು. ಅದನ್ನ ಕಾಂಗ್ರೆಸ್ ಟ್ವೀಟ್ ಮಾಡುತ್ತೆ, ನಾರ್ವೆಯ ಮಹಿಳಾ ಪತ್ರಕರ್ತೆಯ ಪ್ರಶ್ನೆಗೆ ಓಡಿ ಹೋದ ಮೋದಿ ಅಂತ ಟ್ವೀಟ್ ಮಾಡುತ್ತೆ. ಇವರ ನಾಯಕ ಅದು ಯಾವ್ಯಾವುದೋ ದೇಶಗಳು ಕೂತ್ಕೊಂಡು ಭಾರತಕ್ಕೆ ಅವಹೇಳನ ಮಾಡ್ತಾರಲ್ಲ, ಭಾರತದ ಪ್ರಧಾನಿಗೆ, ಭಾರತದ ಒಂದು ಪ್ರಜಾಪ್ರಭುತ್ವಕ್ಕೆ ಅವಹೇಳನ ಮಾಡ್ತಾರಲ್ಲ, ಅದನ್ನು ಕೇಳಲಿಕ್ಕೆ ಕೇಳಿದವರು ಎಲ್ಲಿಲ್ಲದ ಕೋಪ ಬಂದ್ಬಿಡುತ್ತೆ ಇವರಿಗೆ. ಆದರೆ ಒಬ್ಬ ದೇಶದ ಪ್ರಧಾನಿಗೆ ಮೋದಿ ಅನ್ನುವಂಥದ್ದು ಇಲ್ಲಿ ಬಂದ ಮೇಲೆ ನೀವು ಜಗಳ ಆಡಿ ಏನ್ ಬೇಕಾದ್ ಮಾಡ್ಕೊಂಡು ಹೋಗಿ, ಆದರೆ ಹೊರಗಡೆ ಇದ್ದಾಗ ಆ ಒಂದು ಘನತೆಯನ್ನು ನೀವು ಇಲ್ಲಿ ಭಾರತದಲ್ಲಿ ಇಟ್ಕೊಂಡು ಕಾಪಾಡಬೇಕಲ್ವ. ನಾನು ಇದನ್ನೇ ಹೇಳೋದು, ಇದು ಎಷ್ಟು ಬೇಸರದ ಸಂಗತಿ ಅಂದರೆ, ಅವಳು ಏನೋ ಗೊತ್ತಿಲ್ಲದೆ ಇರೋರು ಕೂತ್ ಕೇಳಿದರೆ ಇದನ್ನೆಲ್ಲ ನೀವು ಕೂತ್ಕೊಂಡು ಇಲ್ಲಿ ಓಡಿ ಹೋದ ಪ್ರಧಾನಿ, ಮತ್ತೊಂದು ಮಾಡಿದ ಪ್ರಧಾನಿ ಅಂತ ಪ್ರಶ್ನೆ ಮಾಡ್ತೀರಾ ಅಂದರೆ ನೀವು ಎಷ್ಟು ಚೈಲ್ಡಿಶ್ ಆಗ್ತೀರಾ ಅನ್ನುವಂಥದ್ದು. ನಿಜಕ್ಕೂ ನಮ್ಮ ಪ್ರಜಾಪ್ರಭುತ್ವಕ್ಕೆ ಇಂಥ ಒಂದು ಸಿಸ್ಟಮ್ಗೆ ನೀವು ಎಲ್ಲರೂ ಅರ್ಹರ ಅನ್ನುವಂಥದ್ದೇ ನನ್ನ ಒಂದು ಪ್ರಶ್ನೆ. ನಮಸ್ತೆ.